आप नेताजी के लफ्ज नहीं सुनना चाहते? बंगाल का चुनाव आ रहा है। सुनिए 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 सुनिए। हाँ कोई बात नहीं, हम तो देश के लिए हैं, हम देश के लिए हैं। आप चुनाव के लिए हैं, हम देश के लिए हैं। हम जितने भी चुनाव हारे, हम यहाँ बैठे रहेंगे और आपसे लड़ते रहेंगे और आपकी विचारधारा से लड़ते रहेंगे। अपने इस देश के लिए, अपनी इस मिट्टी के लिए लड़ते रहेंगे। आप हमें रोक नहीं सकते। ಸೋಮವಾರ ಸಂಸತ್ತಿನಲ್ಲಿ ಕಂಡಿದ್ದು ಕೇವಲ ಚರ್ಚೆಯಲ್ಲ, ಅದು ಆಡಳಿತ ಪಕ್ಷದ ಅಡಿಪಾಯವನ್ನೇ ಪ್ರಶ್ನಿಸುವಂತಿದ್ದ ನೇರ ಕದನ. ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋಕೆ ಇಲ್ಲದ್ದರ ಮೊರೆ ಹೋಗ್ತಾ ಇದೆಯಾ? ದೇಶದ ಜ್ವಲಂತ ಸಮಸ್ಯೆಗಳಾದ ನಿರುದ್ಯೋಗ ಮತ್ತು ಬೆಲೆ ಏರಿಕೆಯಿಂದ ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋಕೆ ಭಾವನಾತ್ಮಕ ವಿಷಯಗಳನ್ನ ಅಸ್ತ್ರವಾಗಿ ಬಳಸಲಾಗ್ತಿದೆಯಾ? ಪ್ರಧಾನಮಂತ್ರಿ ಕಚೇರಿಯಲ್ಲಿ ಅಸಲಿಗೆ ನಡೀತಿರೋದೇನು? ಸೋಮವಾರ ಸಂಸತ್ತಿನಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಎತ್ತಿದ ಪ್ರಶ್ನೆಗಳು ಇಡೀ ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಿವೆ. ವಂದೇ ಮಾತರಂ ಚರ್ಚೆಯ ಹೆಸರಲ್ಲಿ ಸರ್ಕಾರ ಸಮಯ ವ್ಯರ್ಥ ಮಾಡ್ತಿದೆ ಅಂತ ಆರೋಪಿಸಿದ ಪ್ರಿಯಾಂಕಾ, ಪ್ರಧಾನಿ ಕಚೇರಿಯ ಅಧಿಕಾರಿಗಳು ಮತ್ತು ಬೆಟ್ಟಿಂಗ್ ಆಪ್ಗಳ ನಂಟಿನ ಬಗ್ಗೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅತ್ಯಂತ ಧೈರ್ಯದಿಂದ ಪ್ರಧಾನಿ ಕಚೇರಿಯ ವಿವಾದವನ್ನ ಪ್ರಸ್ತಾಪ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಮೋದಿ ಅವರ ಕಚೇರಿಯಲ್ಲಿ ಏನ್ ನಡೀತಿದೆ ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿವೆ. ಹಿರೇನ್ ಜೋಶಿ ಅನ್ನೋರ ರೆಕ್ಕೆ ಪುಕ್ಕ ಕತ್ತರಿಸಲಾಗಿದೆ ಅನ್ನೋ ಮಾತುಗಳಿವೆ. ಕೆಲವರು ಬೆಟ್ಟಿಂಗ್ ಆಪ್ಗಳನ್ನ ನಡೆಸ್ತಾ ಸಿಕ್ಬಿದ್ದಿದ್ದಾರೆ ಅನ್ನೋ ಗಂಭೀರ ಆರೋಪಗಳಿವೆ. ಮಾಧ್ಯಮಗಳು ಇದನ್ನ ಮುಚ್ಚಿಟ್ಟಿರಬಹುದು, ಆದರೆ ಸಂಸತ್ತು ಇದನ್ನ ಕೇಳಲೇಬೇಕು ಅಂತ ಪ್ರಿಯಾಂಕಾ ನೇರ ವಾಗ್ದಾಳಿ ನಡೆಸಿದ್ರು. जो बैटिंग ऐप के बारे में हो रहा है पीएमओ के अंदर, आप सदस्य प्लीज, जो एफस्टीन फाइलों में आपके मंत्री महोदय के नाम निकल आए हैं, उसकी चर्चा करेंगे. आप वंदे मातरम में बोले. ಪ್ರಧಾನಿ ಮೋದಿ ಮತ್ತು ಬಿಜೆಪಿ ನಾಯಕರು ಪದೇ ಪದೇ ನೆಹರು ಮತ್ತು ಗಾಂಧಿ ಕುಟುಂಬದ ಬಗ್ಗೆ ಮಾತಾಡೋದಕ್ಕೆ ಪ್ರಿಯಾಂಕಾ ವ್ಯಂಗ್ಯವಾಗಿ ತಿರುಗೇಟು ನೀಡಿದ್ರು. ನಿಮಗೆ ನೆಹರು ಅವರ ಬಗ್ಗೆ ಎಷ್ಟು ದೂರುಗಳಿವೆಯೋ, ನಮ್ಮ ಕುಟುಂಬದ ಬಗ್ಗೆ ಎಷ್ಟು ಟೀಕೆಗಳಿವೆಯೋ ಎಲ್ಲವನ್ನು ಒಂದು ಪಟ್ಟಿ ಮಾಡಿ, ಇದಕ್ಕಾಗಿ 10 ಗಂಟೆ 20 ಗಂಟೆ ಅಥವಾ 40 ಗಂಟೆಗಳ ಸಮಯವನ್ನ ನಿಗದಿ ಮಾಡಿ. ನಿಮ್ಮೆಲ್ಲ ದ್ವೇಷ ಆರೋಪಗಳನ್ನ ಅಲ್ಲಿಗೆ ಸುರಿದು ಬಿಡಿ. ಒಮ್ಮೆಲೆ ಈ ಅಧ್ಯಾಯವನ್ನ ಮುಗಿಸ್ಬಿಡಿ. ಆ ನಂತರವಾದರೂ ದೇಶದ ವರ್ತಮಾನದ ಮತ್ತು ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ ಅಂತ ಸವಾಲ್ ಹಾಕಿದ್ರು. ಸರ್ಕಾರ ವಂದೇ ಮಾತರಂನಂತಹ ವಿಷಯಗಳ ಮೂಲಕ ಗಮನ ಬೇರೆ ಕಡೆಗೆ ಸೆಳೀತಿದೆ ಅಂತ ಆರೋಪಿಸಿದ ಅವರು, ದೇಶದ ಯುವಕರು ನಿರುದ್ಯೋಗದಿಂದ ಕಂಗೆಟ್ಟಿದ್ದಾರೆ, ಪೇಪರ್ ಲೀಕ್ ಹಗರಣಗಳು ನಿರಂತರವಾಗಿ ನಡೀತಿವೆ, ಆದರೆ ನಾವಿಲ್ಲಿ ಕುಳಿತು ಈ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಯಾಕೆ? ಸರ್ಕಾರಕ್ಕೆ ಭವಿಷ್ಯದ ಬಗ್ಗೆ ಮಾತಾಡುವ ಧೈರ್ಯವಿಲ್ಲ ಅಂತ ಗುಡುಗಿದ್ರು. अच्छा सर, बड़े बड़े शहरों में प्रदूषण है, लेकिन हम इस सदन में बैठकर सिर्फ छोटी छोटी बातें करेंगे। जी, जो अतीत की बातें हैं ना, जो अतीत की बातें हैं ना, जो बार बार आप चाहते हैं कि हम पीछे देखें, लेकिन हम आगे भविष्य की बात, वर्तमान की बात, जो असली समस्याएं हैं उनकी बात न करें, ये छोटी बात होती है। आप में हिम्मत है तो भविष्य की बात करिए, हिम्मत है तो बात करिए कि बेरोजगारी क्यों है, कि पेपर लीक क्यों होते हैं। ಬಿಜೆಪಿಯ ದೇಶಭಕ್ತಿಯ ಪಾಠಕ್ಕೆ ತಿರುಗೇಟು ನೀಡಿದ ಅವರು, 1905ರಿಂದ ಕಾಂಗ್ರೆಸ್ನ ಪ್ರತಿ ಅಧಿವೇಶನದಲ್ಲಿ ವಂದೇ ಮಾತರಂ ಹಾಡಲಾಗ್ತಿದೆ. ಗಡಿಯಲ್ಲಿರುವ ಸೈನಿಕನ ಎದೆಯಲ್ಲಿ, ಆಟಗಾರನ ಉಸಿರಿನಲ್ಲಿ ವಂದೇ ಮಾತರಂ ಇದೆ. ಅದನ್ನ ವಿವಾದವನ್ನಾಗಿ ಮಾಡಿ ನೀವು ಪಾಪ ಮಾಡ್ತಿದ್ದೀರಿ. ವಂದೇ ಮಾತರಂ ನಮಗೆ ಯಾವಾಗಲೂ ಪವಿತ್ರವಾಗಿತ್ತು ಮತ್ತು ಮುಂದೇನೂ ಪವಿತ್ರವಾಗಿರುತ್ತೆ ಅಂತ ಸ್ಪಷ್ಟಪಡಿಸಿದ್ರು. आज भी सरहद पर जवान जब दुश्मन का सामना करता है तो उसकी छाती में वंदे मातरम गूंजता है। आज भी जब हमारा खिलाड़ी अंतर्राष्ट्रीय खेलों में जाता है तो उसके दिल की धड़कन में वंदे मातरम होता है। आज भी इस देश के करोड़ों देशवासी जब अपने राष्ट्र ध्वज को फहराते हुए देखते हैं तो उनकी जबान पर वंदे मातरम वंदे मातरम वंदे मातरम आता है। कांग्रेस के हर एक अधिवेशन में 1905 से लेकर आज तक सामूहिक तौर पर वंदे मातरम गाया जाता है। आपके अधिवेशनों में गाया जाता है कि नहीं, ये बताइए।
ಪ್ರಿಯಾಂಕಾ ಗಾಂಧಿ ಪಿಎಂಒ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದಂತೆ ಆಡಳಿತ ಪಕ್ಷದ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸದನದಲ್ಲಿ ಗದ್ದಲ ಉಂಟಾಯಿತು. ಸ್ಪೀಕರ್ ಮಧ್ಯ ಪ್ರವೇಶಿಸಿ ಸದನದಲ್ಲಿ ಯಾವುದೇ ಆರೋಪ ಮಾಡಬೇಕಾದ್ರೆ ಅದಕ್ಕೆ ತಕ್ಕ ಸಾಕ್ಷ್ಯಾಧಾರಗಳನ್ನು ಒದಗಿಸಬೇಕು, ವಿಷಯಾಂತರ ಮಾಡಬೇಡಿ, ಒಂದೇ ಮಾತರಂ ಬಗ್ಗೆ ಮಾತ್ರ ಮಾತಾಡಿ ಅಂತ ತಾಕೀತು ಮಾಡಿದ್ರು. ಇದಕ್ಕೆ ಪ್ರಿಯಾಂಕಾ, ನಾವು ಮೌನವಾಗಿ ನಿಮ್ಮ ಆರೋಪಗಳನ್ನ ವರ್ಷಗಳ ಕಾಲ ಕೇಳಿಸ್ಕೊಂಡಿದ್ದೀವಿ, ಈಗ ನಾವು ಮಾತನಾಡ್ತಿದ್ದೇವೆ, ಕೇಳಿಸ್ಕೊಳ್ಳುವ ಧೈರ್ಯ ಮತ್ತು ಸಂಯಮ ನಿಮ್ಗಿರ್ಲಿ ಅಂತ ತಿರುಗೇಟನ್ನ ನೀಡಿದ್ರು. उसकी बातें, उसकी चर्चा जो बैटिंग ऐप के बारे में हो रहा है पीएमओ के अंदर, आप सदस्य प्लीज, जो एप्स्टीन फाइलों में आपके मंत्री महोदय के नाम निकल आए हैं, उसकी चर्चा करेंगे। आप वंदे मातरम में बोले, आप इधर उधर डाइवर्ट मत हो। क्या अंत में चिड़ी गए? बहुत बढ़िया। माननीय सदस्य, एक मिनट, माननीय सदस्य, आप वंदे मातरम पर सार्थक चर्चा करें। ठीक सर, इधर उधर डाइवर्ट यही थी सर, संक्षिप्त में बात यही थी, कोई डाइवर्ट नहीं होना हम अतीत चाहिए। में बातें करते रहते हैं। माननीय सदस्य नहीं, आप बिना तथ्यों के कोई बात नहीं करें। आप वंदे मातरम पे बोले उचित रहेगा। मैंने प्लीज। अध्यक्ष महोदय, मैं आपकी बात मानती हूँ, लेकिन बिना तथ्य के बहुत सालों के लिए ये हम पर आरोप डाल रहे हैं। हम चुपचाप सुनते हैं, इनको भी थोड़ी सी संतुलन होनी चाहिए, सुनने की थोड़ी सी हिम्मत होनी चाहिए। ये राजनीति है, हम बोलेंगे, आप वंदे मातरम बोलें। ಪ್ರಿಯಾಂಕಾ ಗಾಂಧಿಯವರ ಸೋಮವಾರದ ಭಾಷಣವನ್ನ ಕೇವಲ ಭಾವನಾತ್ಮಕ ಮಾತುಗಳಾಗಿ ನೋಡಲಾಗದು. ಇದು ಕಾಂಗ್ರೆಸ್ ಪಕ್ಷದ ಬದಲಾದ ರಣತಂತ್ರವನ್ನ ಸೂಚಿಸುತ್ತೆ. ಇಷ್ಟು ದಿನ ಬಿಜೆಪಿ ನೆಹರು ಅಥವಾ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡಿದಾಗ ಕಾಂಗ್ರೆಸ್ ರಕ್ಷಣಾತ್ಮಕವಾಗಿ ವರ್ತಿಸ್ತಾ ಇತ್ತು. ಆದ್ರೆ ಇಂದು ಪ್ರಿಯಾಂಕಾ, ಹೌದು, ಚರ್ಚೆ ಮಾಡಿ ಮುಗಿಸ್ಬಿಡಿ, ನಂತರ ಕೆಲಸದ ಬಗ್ಗೆ ಮಾತಾಡಿ ಅಂತ ಹೇಳುವ ಮೂಲಕ ಬಿಜೆಪಿಯ ಪ್ರಬಲ ಅಸ್ತ್ರವನ್ನೇ ಮೊಂಡಾಗಿಸಲು ಪ್ರಯತ್ನಿಸಿದ್ದಾರೆ. ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಸರ್ಕಾರದ ನೀತಿಗಳನ್ನ ಟೀಕಿಸುತ್ತೆ, ಆದರೆ ಪ್ರಿಯಾಂಕಾ ನೇರವಾಗಿ ಪ್ರಧಾನಿ ಕಚೇರಿಯ ವಿಶ್ವಾಸಾರ್ಹತೆ ಮತ್ತು ಅಲ್ಲಿನ ಅಧಿಕಾರಿಗಳ ಮೇಲೆ ಬೆಟ್ಟಿಂಗ್ ಆಪ್ ಆರೋಪ ಹೊರಿಸಿದ್ದು ಒಂದು ಗಂಭೀರ ರಾಜಕೀಯ ನಡೆ. ಇದು ಮೋದಿಯವರ ಭ್ರಷ್ಟಾಚಾರ ರಹಿತ ವರ್ಚಸ್ಸಿಗೆ ಹಾನಿ ಮಾಡುವ ಪ್ರಯತ್ನ. ಬಿಜೆಪಿ ಒಂದೇ ಮಾತರಂ ಮತ್ತು ರಾಷ್ಟ್ರೀಯತೆಯ ವಿಷಯವನ್ನ ಮುನ್ನೆಲೆಗೆ ತಂದಾಗ ಪ್ರಿಯಾಂಕಾ ಅದನ್ನ ಗಮನ ಬೇರೆಡೆ ಸೆಳೆಯುವ ತಂತ್ರ ಅಂತ ಕರೆಯುವ ಮೂಲಕ ಚರ್ಚೆಯನ್ನ ಮತ್ತೆ ನಿರುದ್ಯೋಗ ಮತ್ತು ಪೇಪರ್ ಲೀಕ್ ಕಡೆಗೆ ತಿರುಗಿಸೋಕೆ ಯತ್ನಿಸಿದ್ರು. ಪ್ರಿಯಾಂಕಾ ಅವರ ಇದು ದಮನಕಾರಿ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಸರ್ಕಾರ ಎಂಬ ಹೇಳಿಕೆ ಮೋದಿ ಸರ್ಕಾರದ ಪ್ರಚಾರ ತಂತ್ರಗಳ ಮೇಲಿನ ನೇರ ಪ್ರಹಾರವಾಗಿದೆ. ಮತ್ತೆ ಹಿಂದಕ್ಕೆ ಹೋಗುವ ಮೂಲಕ ಸರ್ಕಾರ ವರ್ತಮಾನದ ವೈಫಲ್ಯಗಳನ್ನು ಮುಚ್ಚಾಕ್ತಿದೆ ಅನ್ನೋದು ಅವರ ಪ್ರಬಲ ವಾದವಾಗಿತ್ತು. ಸರ್ಕಾರ ಇದಕ್ಕೆಲ್ಲ ಅಭಿವೃದ್ಧಿಯ ಅಂಕಿಅಂಶಗಳ ಮೂಲಕ ಉತ್ತರಿಸತ್ತಾ ಅಥವಾ ಮತ್ತೆ ಇತಿಹಾಸದ ಪುಟಗಳನ್ನ ತಿರುವತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.